ಕೆಳಕ್ಕೆ ಬಿದ್ದಿತ್ತು. ಆ ಮಗುವನ್ನು ಕಾಪಾಡಲು ಸಿನಿಮಾ ನಟರು ಎದ್ದು ಬಿದ್ದು ಓಡೋಡಿ ಬಂದಿದ್ರು. ಅದಾದ್ಮೇಲೆ ನೆಕ್ಸ್ಟ್ ಅವ್ರ ಎದುರುಗಡೆ ಶಂಕರ ಶಾಲೆಯಲ್ಲಿ ಅದೇ ಸೇಮ್ ಡೈಲಾಗ್. ಶಂಕರ್ನಾಗ್ ಲಾಸ್ಟಿಗೆ ಬರ್ತಾರೆ. ಇವಾಗ ಅದೇ ಡೈಲಾಗ್ ಹೇಳಿ, ಸೇಮ್ ಡೈಲಾಗ್. ಶಂಕರ್ನಾಗ್ ಅವ್ರನ್ನು ನಮಸ್ಕಾರ ಅಲ್ಲ ನಿಂತ್ಕೊಂಡು ಏನು ಮಾಡ್ತಾ ಇದ್ರು ಅಂತ ಗೊತ್ತಾಗ್ಲಿಲ್ವಲ್ಲ. ನಾ ಏನೂ ಇಲ್ಲ, ನಮ್ಮ ಮಗು ಬಾವಿ ಒಳಗಡೆ ಬಿದ್ದೆ. ನನಗೇನಾದರೂ ಈಚೋಡೋದಕ್ಕೆ ಬಂದಿದ್ರ ಖಂಡಿತವಾಗ್ಲೂ ನಾನು ಕಾಪಾಡ್ತಾ ಇದ್ದ. ಅದು ಮಾಡ್ಲಿಕ್ಕೆ ಈಚೋಡೋದಕ್ಕೆ ಬರೋದಿಲ್ಲ. ಬರ್ತಾರೆ ನಮಸ್ಕಾರ ಟಾಟ ಹೊರಟೋಗ್ಬಿಟ್ರು. ಅವ್ರ ಹಿಂದ್ಗಡೆ ದಿನೇಶ್ ಬರ್ತಾ ಇದ್ರು. ಕುಂಬಳ ಬಾಯಲ್ಲ ಬಾವುಬಿಟ್ಟು ಬಾರ, ಬಾವಿಯಲ್ಲಿ ಮಗು ಉಂಟು, ಎಲ್ಲ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಪ್ಪ? ಏನಿಲ್ಲ ಅಣ್ಣ, ಮಗು ಬಾವಿ ಒಳಗಡೆ ಹೋಗಿದೆ, ಕಾಪಾಡ್ಬೇಕು. ಅಯ್ಯಯ್ಯೋ ಏನು ಮಾಡಲಿ, ನನಗೆ ಈಚೋಡಿದಾಗ ಬರೋದಿಲ್ವಲ್ಲ, ಬರ್ತೀನಪ್ಪ ನಾನು ಹೋಗಿ ಬರ್ತೀನಿ. ಅವರು ಹೊರಟೋಗ್ಬಿಟ್ರು. ಅದಾದಮೇಲೆ ಅವ್ರ ಹಿಂದ್ಗಡೆ ಸಾಯ್ಕೊಂಡು ಬರ್ತಾರೆ. ನಿಜವಾಗಿಯೂ ನನಗೇನಾದರೂ ಈಚೊಡಿಯೋದಕ್ಕೆ ಬಂದಿದ್ರೆ ನಾನೇ ಕಾಪಾಡ್ತಾ ಇದ್ದೆ. ಬಟ್ ಏನು ಮಾಡಲಿ, ನನಗೆ ಈಚೊಡಿಯೋದಕ್ಕೆ ಬರುತ್ತೆ. ಹೊರಟೋಗ್ತಾರೆ. ಅವ್ರ ಹಿಂದ್ಗಡೆ ಪ್ರಭಾಕರ್ ಬರ್ತಾಯಿದ್ರೆ, ನನ್ನ ಟೈಗರ್ ಅಂತ ಕರೀತಾರೆ. ನನಗೇನಾದರೂ ಈಚೊಡಿಯೋದಕ್ಕೆ ಬಂದಿದ್ರೆ ನಾನೇ ಕಾಪಾಡ್ತಾ ಇದ್ದೆ. ಬಟ್ ಏನು ಮಾಡಲಿ, ನನಗೆ ಈಚೊಡಿಯೋದಕ್ಕೆ ಬರೋದಿಲ್ಲ, ಬರ್ತೀನಮ್ಮ ಬಾಯ್. ಅವ್ರ ಹಿಂದ್ಗಡೆ ದೇವರಾಜ್ ಬರ್ತಾಯಿದ್ರಂತೆ. ಓಯ್ ಏನ್ರ ಎಲ್ಲ ನಿಂತ್ಕೊಂಡು ಏನರ ಮಾಡ್ತಾ ಇದ್ದೀರಾ? ಏನಿಲ್ಲ ನಮ್ಮ ಮಗು, ನನಗೇನಾದರೂ ಈಚು ಹಿಡಿಯೋದಕ್ಕೆ ಬಂದಿದ್ರೆ ನಾನೇ ಕಾಪಾಡ್ತಾ ಇದ್ದೆ. ಬಟ್ ಏನು ಮಾಡಲಿ, ನನಗೆ ಈಚು ಹಿಡಿಯೋದಕ್ಕೆ ಬರೋದಿಲ್ಲ. ಅವರು ಕೂಡ ಹೊರಟೋದ್ರು. ಅವ್ರ ಹಿಂದ್ಗಡೆ ಬಾಲಕೃಷ್ಣ ಬರ್ತಾ ಇದ್ದ ತಲೆ ಕಡೆ. ಏನಪ್ಪ ಎಲ್ಲ ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರೋ ಅಂದರು. ಬಾವಿ ಒಳಗಡೆ ಬಿದ್ದೇ ಬಿಟ್ರು. ಸನ್ಮಾನ ಕಾರ್ಯಕ್ರಮದಲ್ಲಿ ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇದ್ದಾರೆ. ಶಂಕರ್ನಾಗ್ ಕೊಡೋದಕ್ಕೆ ಹೋಗ್ತಾ ಇದ್ದಾರೆ. ಬಾಲಣ್ಣ ವಯಸ್ಸಿನ ದೊಡ್ಡವರಾದ್ರು ಎಂಥ ಒಳ್ಳೆ ಸಾಧನೆ ಮಾಡಿದ್ರ, ತಗೊಳ್ಳಿ ಪ್ರೈಸು. ಅವ್ರು ತಗೊಳ್ತಾ ಇಲ್ಲ. ನಿನ್ನ ಪ್ರೈಸ್ ಅವನಿಗೆ ಬೇಕು, ನಮ್ಮನ್ನ ಬಾವಿ ಒಳಗಡೆ ತೊಳ್ದಾನೆ ಅವನಿಗೆ ಹೇಳೋ.